by percentage change in the price of a good ಅಂತ ಹೇಳ್ತೀವಿ. ಸೊ ಫೈನಲಿ ನಮಗೆ ಫಾರ್ಮುಲಾ ಏನು ಬಂತಲ್ಲಿ ಅವಾಗ ನಮಗೆ ಅಂದರೆ price elasticity of demand, or if you just say elasticity of demand is equal to delta Q divided by Q into P divided by delta P ಬಂತು ಅಲ್ವಾ. ಸೊ ಅಲ್ಲಿಗೆ ನಮ್ಮ ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್ ಮುಗೀತು, 2 ಮಾರ್ಕ್ಸ್. ನೆಕ್ಸ್ಟ್ ರಿಮೈನಿಂಗ್ 4 ಮಾರ್ಕ್ಸ್ಗೆ ಏನು ಮಾಡಿದ್ವಿ ನಾವಿಲ್ಲಿ ಲೀನಿಯರ್ ಡಿಮ್ಯಾಂಡ್ ಕರ್ವ್ನ ಬರ್ಕೊಂಡ್ರಿ. ಫಸ್ಟ್ ಏನು ಲೀನಿಯರ್ ಡಿಮ್ಯಾಂಡ್ ಕರ್ವ್ ಇಕ್ವೇಷನು D is equal to what, Q is equal to D or Q is equal to what, A minus BP ಅಂತ ತೊಗೊಂಡ್ರಿ ಅಲ್ವಾ. ನೆಕ್ಸ್ಟ್ ಆ ವ್ಯಾಲ್ಯೂನ ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಡೆಲ್ಟಾ Q ಬೈ ಡೆಲ್ಟಾ P ಬದಲಾಗಿ ಏನು ಬರ್ಕೊಂಡ್ರಿ ಅಲ್ಲಿ ಮೈನಸ್ B ಅಂತ ಅಲ್ವಾ. ಅಗೇನ್ ವಿ ನೋ ದ ವ್ಯಾಲ್ಯೂ ಆಫ್ ದಿಸ್ Q ಆಲ್ಸೋ, ಇಸ್ನ್ ಇಟ್. Q ಅಂದರೆ ಏನು ನಮಗೆ ಗೊತ್ತಿದೆ, A ಮೈನಸ್ BP. ಅದು ನೀವು ನೆಕ್ಸ್ಟ್ ಫರ್ದರ್ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ ನಿಮಗೆ ಫೈನಲಿ ಅಲ್ಲಿ ಏನು ಬಂತು, ಪ್ರೈಸ್ ಎಲಾಸ್ಟಿಸಿಟಿ ಅಥವಾ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಪಿ ಬಂದಿತ್ತು ಅಲ್ವಾ. ಅದಾದಮೇಲೆ ಈ ಡಯಾಗ್ರಾಮ್ ಡ್ರಾ ಮಾಡ್ಕೊಂಡ್ರಿ. ಸೊ ಇಲ್ಲಿ ಪ್ರತಿಯೊಂದು ಸ್ಟೇಜಲ್ಲೂ ಅಂದರೆ ಕ್ವಾಂಟಿಟಿ 0 ಆದರೆ ಎಷ್ಟಿರುತ್ತೆ, ಪ್ರೈಸ್ 0 ಆದರೆ ಏನಿರುತ್ತೆ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಈ ರೀತಿ ಎಲ್ಲ ವ್ಯಾಲ್ಯೂಸ್ನ ಇಂಟರ್ಪ್ರಿಟ್ ಮಾಡಿ ಬರೀಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿಸ್ ಕಾನ್ಸೆಪ್ಟ್. ನೆಕ್ಸ್ಟ್ ವಿ ವಿಲ್ ಸಾಲ್ವ್ one of the very important problem on this, which will be very frequently asked in this chapter. Okay, that is assignment and project oriented question, that is for 5 marks. Okay, you can take the question. A consumer, even this question has been asked in the previous exam, this year 2020 exam for 5 marks. You can write down, a consumer wants to consume, a consumer wants to consume 2 goods the price of banana, the price of bananas is ₹5 and the price of mangoes is ₹10. Okay, and they are giving the consumer's income also. The consumer income is ₹40. ಓಕೆ, ಸೊ ನಮಗೆ ಇಲ್ಲಿ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಬ್ಬ ಕನ್ಸ್ಯೂಮರ್ 2 ರೀತಿಯಾದಂಥ ಗೂಡ್ಸ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. 2 goods, that is, one is what, banana, and another good or another product is what, mango. And even they have given the price of banana price ಎಷ್ಟಿದೆ ಅಂತೆ, ₹5 ಇದೆ. mango price, ಒಂದು ಮ್ಯಾಂಗೋಗೆ ಅಥವಾ per mango what is the price there, ₹10. and even they are mentioning the consumer income ಎಷ್ಟಿದೆ, it is of value ₹40. and they are giving the 4 sub question. So first let me solve the first sub question. First sub question is, how much bananas, okay, how much bananas can she consume if she spends her entire income on that good.
Okay. What does it mean? See, a consumer is just interested to purchase banana here ಅಲ್ವಾ. ನಮಗೆ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ, ಎಷ್ಟು ಬನಾನಾ ಪರ್ಚೇಸ್ ಮಾಡ್ತಾರೆ ಕನ್ಸ್ಯೂಮರ್ ಆದಂಥವ್ರು, ಯಾಕಂದರೆ ಅವ್ರು ಇರೋವಂಥ ಇನ್ಕಮ್ ಅಷ್ಟೂ ಕೂಡ ಬೇರೆ ಬನಾನಾ ಪರ್ಚೇಸ್ ಮಾಡಲಿಕ್ಕೆ ಯೂಸ್ ಮಾಡಿದ್ರೆ ಅನ್ನೋದಿಲ್ಲಿ ಕ್ವೆಶನ್. ಹಾಗಾದರೆ ಏನು ಮಾಡ್ತೀವಿ ನಾವಿಲ್ಲಿ ಅಂದರೆ, ವಿ ನೋ ದ ಕನ್ಸ್ಯೂಮರ್ಸ್ ಇನ್ಕಮ್ ಆ್ಯಂಡ್ ವಿ ನೋ ದ ಪ್ರೈಸ್ ಆಫ್ ಬನಾನಾ. ಸೊ ಬೈ ಯೂಸಿಂಗ್ ದಟ್ ವಿ ಕ್ಯಾನ್ ಡಿಟರ್ಮೈನ್ ದ ನಂಬರ್ ಆಫ್ bananas what a consumer can purchase. Okay, so you can use a formula here, total income divided by price of what? Price of banana total income. What is the total income of a consumer? ಎಷ್ಟು ಕೊಟ್ಟಿದ್ದಾರೆ ನಮಗೆ ಇನ್ಕಮ್ ಆಫ್ ಎ ಕನ್ಸ್ಯೂಮರು 40 ರೂಪೀಸ್ ಇದೆ ಅಲ್ವಾ. ಸೊ ಬನಾನಾ ಪ್ರೈಸ್ ಎಷ್ಟಿದೆ ನಮಗೆ ಇಲ್ಲಿ ಗೊತ್ತು, ಎಷ್ಟಿದೆ rupees 5 ಇದೆ. ಸೊ ರೈಟ್ ಡೌನ್ here 5. then how much you'll get? 5 ones are 5 8s are, so you'll be getting 8. so a consumer can purchase how many bananas? 8 bananas. so you can write here what a consumer can purchase. A consumer can purchase 8 bananas. Okay, if she spends her entire income on purchasing only banana. ಬೇರೆ ಬನಾನಾ ಅಷ್ಟೇ ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ, ಆದರೆ ಕನ್ಸ್ಯೂಮರ್ ಆದಂಥವ್ರು ಎಷ್ಟು ಪರ್ಚೇಸ್ ಮಾಡ್ಬೋದು? she can purchase 8 bananas. Okay, I think you have understood. ಸೊ ಫಸ್ಟ್ ಪಾರ್ಟಲ್ಲಿ ಏನಿದೆ, ಫಸ್ಟ್ ಕ್ವೆಶನಲ್ಲಿ ನಮಗೆ ಇರೋವಂಥ ಇನ್ಕಮ್ನಷ್ಟು ಕೂಡ ಕನ್ಸ್ಯೂಮರು ಬೇರೆ ಬನಾನಾ ಪರ್ಚೇಸ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂದರೆ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಆ್ಯಂಡ್ ಈವನ್ ಯು ಕ್ಯಾನ್ ಯೂಸ್ ಅದರ್ ಫಾರ್ಮುಲಾ, ದಟ್ ಈಸ್ ಎಮ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ. ಎಮ್ ಅಂದರೆ ಇನ್ಕಮ್ ಅಂತ ಗೊತ್ತಿದೆ ನಮಗೆ, ಬರ್ಕೊಳ್ಳಿ. ನೆಕ್ಸ್ಟು ಪ್ರೈಸ್ ಆಫ್ ಬನಾನಾ ಕೊಟ್ಟಿದ್ದಾರೆ 5 ಆಗುತ್ತೆ. ಕ್ವಾಂಟಿಟಿ ಡಿಮ್ಯಾಂಡೆಡ್ ಅಥವಾ ಕ್ವಾಂಟಿಟಿ ಆಫ್ ಬನಾನಾ ಹೌ ಮಚ್ ಯು ಗೋಯಿಂಗ್ ಟು ಪರ್ಚೇಸ್ ಅನ್ನೋದು ನೀವು ಕಂಡುಹಿಡಿಬೋದು ಅಲ್ವಾ. ಸೊ ಇದು ಒಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡ್ ಯಾವ ರೀತಿ ಮಾಡ್ತೀರಾ ಇಲ್ಲಿ ಅಂದರೆ, ಇದಕ್ಕೆ another method you can use. Second method, m is equal to p into q. ಆಯಿತಾ. m ಅಂದರೆ ಏನು? ಇನ್ಕಮ್. ಸೊ ಎಷ್ಟಿದೆ? 40 ಇದೆ, 40 ರೂಪೀಸು. p ಅಂದರೆ ಪ್ರೈಸ್ ಆಫ್ ಬನಾನಾ ಎಷ್ಟಿದೆ? 5 ರೂಪೀಸ್. ಓಕೆ, ಇಂಟು ಕ್ಯೂ ಗೊತ್ತಿಲ್ಲ, ನಾನು ಎಷ್ಟು ಬನಾನಾ ಪರ್ಚೇಸ್ ಮಾಡ್ತೀನಿ, ದಟ್ ಈಸ್ ಕ್ವಾಂಟಿಟಿ of banana what I am going to purchase. So q as it is, ಹಾಗಾದರೆ you can write it as what? 40 is equal to 5q ಅಂತ ಬರ್ಕೋಬೋದು ಅಲ್ವಾ. ಅಥವಾ you can write it as 5q is equal to 40. so q is equal to what? 40 divided by 5. okay, so into 40 divided by 5. 5 ones are 5 8s are, so you'll get how much? 8. so again you can purchase how many bananas? 8 bananas. ಸೊ ಈ ರೀತಿ 2 ಮೆಥಡ್ ಇದೆ, ನಿಮಗೆ ಯಾವ್ದು ಈಸಿನೋ ಅದನ್ನು ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವೆಶನಲ್ಲಿ ಏನು ಕೇಳ್ತಾರೆ ಅಂದರೆ, ಹೌ ಮಚ್ ಆಫ್ ಮ್ಯಾಂಗೋಸ್ ಕ್ಯಾನ್ ಎ ಕನ್ಸ್ಯೂಮರ್ ಪರ್ಚೇಸ್ ಇಫ್ ಶಿ ಸ್ಪೆಂಡ್ಸ್ ಹರ್ ಎಂಟೈರ್ ಇನ್ಕಮ್ ಆನ್ ದಟ್ ಅಂತ ಕ್ವೆಶನ್ ಏನಿದೆ ಅಂದರೆ, ಅಲ್ಲಿ ಬಿ ಕ್ವೆಶನ್, ದಟ್ ಈಸ್ ಸೆಕೆಂಡ್ ಕ್ವೆಶನ್ ಆನ್ ದಿಸ್. ಹೌ ಮಚ್ ಮ್ಯಾಂಗೋಸ್ ಕ್ಯಾನ್ ಶಿ ಕನ್ಸ್ಯೂಮ್ ಇಫ್ ಶಿ ಸ್ಪೆಂಡ್ಸ್ ಹರ್ ಎಂಟೈರ್ ಇನ್ಕಮ್ ಆನ್ ದಟ್ ಗುಡ್. ಅಂದರೆ ಇರೋವಂಥ ಇನ್ಕಮ್ನ ನಾವು ಬೇರೆ ಮ್ಯಾಂಗೋಸ್ ಪರ್ಚೇಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಸೆಕೆಂಡ್ ಕ್ವೆಶನಲ್ಲಿ ನಾವು ಏನು ಕಂಡುಹಿಡಿಬೇಕು? ನಂಬರ್ ಆಫ್ ಮ್ಯಾಂಗೋಸ್ ಪರ್ಚೇಸ್ಡ್ ಅಲ್ವಾ, ಇದು ಕ್ವೆಶನ್ ಮಾರ್ಕು. ಹಾಗಾದ್ರೆ ಇಲ್ಲಿ ಏನು ಮಾಡ್ತೀವಿ? ಸೇಮ್ ಮೆಥಡ್, ದಟ್ ಈಸ್ ಟೋಟಲ್ ಇನ್ಕಮ್ ಆಫ್ ಅ ಕನ್ಸ್ಯೂಮರ್, ಓಕೆ, ಡಿವೈಡೆಡ್ ಬೈ ಪ್ರೈಸ್ ಆಫ್ ಮ್ಯಾಂಗೋಸ್ ಬರ್ಕೋಬೇಕು. ಯಾಕಂದರೆ ನಾನು ಎಷ್ಟು ಮ್ಯಾಂಗೋಸ್ ಪರ್ಚೇಸ್ ಮಾಡ್ತೀನಿ ಅನ್ನೋದು ಇಲ್ಲಿ ಕೇಳ್ತಿದಾರಲ್ವಾ. ಸೊ ಪ್ರೈಸ್ ಆಫ್ ಮ್ಯಾಂಗೋಸ್ ಏನಿದೆ ಇಲ್ಲಿ, ಟೋಟಲ್ ಇನ್ಕಮ್ ಎಷ್ಟಿದೆ? 40 ಇದೆ. ಮ್ಯಾಂಗೋ ಪ್ರೈಸ್ ಎಷ್ಟು ಅಂತ ಹೇಳ್ತಿದ್ದೀವಿ? 10. ಡೋಂಟ್ ರೈಟ್ ಮ್ಯಾಂಗೋಸ್, ಮ್ಯಾಂಗೋ ಯು 10.
0 0. So how much mangoes you can purchase? 4 mangoes you can purchase. So if ಅಲ್ಲಿ ಬರಿಬೇಕೇನು ಅಂದರೆ if a consumer want to consume only mangoes, then he can purchase how many mangoes? He can purchase 4 mangoes. Okay, then we have remaining 3 questions. No need to calculate, just you have to write the answer there. Okay, so the third question is the slope of the budget line downward or upward? ನಮಗೆ ಬಜೆಟ್ ಲೈನ್ ಡೌನ್ವರ್ಡ್ ಇರುತ್ತೋ ಅಪ್ವರ್ಡ್ ಇರುತ್ತೋ ಅಂತ ಕೇಳ್ತಿದ್ದಾರೆ. ಅಲ್ಲಿ ಏನು ಬರಿಬೇಕು ಅಂದರೆ the slope of the budget line is downward. The slope of the budget line is what? Downward. Okay, and what is the fourth question here? Fourth is, are the bundles on the budget line equal to consumers income or not? ಸೊ ಏನು ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಗೂಡ್ಸ್ನ ಪರ್ಚೇಸ್ ಮಾಡ್ತಿದ್ದಾರೆ ಕನ್ಸ್ಯೂಮರ್, ಅದು ಇನ್ಕಮಿಗೆ ಈಕ್ವಲ್ ಇದೆನೋ ಇಲ್ವೋ? ಇದ್ದೇ ಇದೆ ಇನ್ಕಮ್ಗೆ, ಆಯಿತಾ? ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಸೊ ಯು ಕ್ಯಾನ್ ರೈಟ್ ಇಯರ್ ಎಸ್. ಏನು ಬರಿಬೇಕಲ್ಲ ಆನ್ಸರು ಅಂದರೆ ಫೋರ್ತ್ ಒನ್ಗೆ ಎಸ್ ಆಲ್ ದ ಕಾಂಬಿನೇಷನ್ಸ್ ಆಫ್ ದ ಬಜೆಟ್ ಲೈನ್ ಆರ್ ಈಕ್ವಲ್ ಟು ದ ಕನ್ಸ್ಯೂಮರ್ಸ್ ಇನ್ಕಮ್ ಅಂತ ಬರಿಬೇಕು. ಯಾಕಪ್ಪ ಅಂದರೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಟ್ ಒನ್ ಇನ್ ದಿಸ್ ವೇ, P1 X1 ಈಸ್ ಈಕ್ವಲ್ ಟು ಎಮ್ ಅಂತ ತಗೊಳ್ಳಿ. ಓಕೆ, ಸೊ P1 ಅಂದರೆ ಪ್ರೈಸ್ ಆಫ್ ದ ಫಸ್ಟ್ ಗುಡ್ ಯಾವುದಿಲ್ಲ ನಮಗೆ? ಬನಾನಾ ಇದೆ. ಏನಿದೆ ಅಲ್ಲಿ? 5 ರೂಪಿ ಇದೆ. ನೆಕ್ಸ್ಟ್ ಕ್ವಾಂಟಿಟಿ ಆಫ್ ಬನಾನಾ ವಾಟ್ ಯು ಆರ್ ಪರ್ಚೇಸಿಂಗ್, ನಮಗೆ ಫಸ್ಟ್ ಕ್ವೆಶನಲ್ಲಿ ಬಂತು ಎಷ್ಟು? 8 ಅಲ್ವಾ? ಸೊ ನಮಗೆ ಇನ್ಕಮ್ ಆಫ್ ಎ ಕನ್ಸ್ಯೂಮರ್ ಕೂಡ ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಎಷ್ಟು? 40. ಅಗೇನ್ ಇಫ್ ಯು ಮಲ್ಟಿಪ್ಲೈ 5 8 40, 40 ಈಸ್ ಈಕ್ವಲ್ ಟು 40. ಅಂದ್ರೇನು? ನಾವೆಷ್ಟು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಿದ್ದೀವೋ ಅದು ನಮ್ಮ ಇನ್ಕಮ್ಗೆ ಈಕ್ವಲ್ ಆಗಿದೆ. ಸೊ ಅದಕ್ಕೆ ನೀವು ಇಲ್ಲಿ ಏನು ಬರೀತೀರಾ? ಎಸ್, ದ ಇನ್ಕಮ್ ಆಫ್ ಎ ಕನ್ಸ್ಯೂಮರ್ ಈಸ್ ಈಕ್ವಲ್ ಟು ದ ಬಜೆಟ್ ಲೈನ್ ಅಂತ ಬರೀತೀರಾ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಏನಿದೆ ಇಲ್ಲಿ? ಇಫ್ ಯು ವಾಂಟ್ ಟು ಹ್ಯಾವ್ ಮೋರ್ ಆಫ್ ಬನಾನಾಸ್ ಯು ಹ್ಯಾವ್ ಟು ಗಿವ್ ಅಪ್ ಮ್ಯಾಂಗೋಸ್, ಈಸ್ ಇಟ್ ಟ್ರೂ ಅಂತ ಕೇಳ್ತಿದ್ದಾರೆ. ಅಂದರೆ ಏನು ಕ್ವೆಶನ್ ಇಲ್ಲಿ? ನೀವು ಭಾಳ ಬನಾನಾಸ್ನ ಪರ್ಚೇಸ್ ಮಾಡಬೇಕು ಅಂದರೆ ಪರ್ಚೇಸ್ ಆಫ್ ಮ್ಯಾಂಗೋಸ್ನ ಕಡಿಮೆ ಮಾಡ್ಕೋಬೇಕಾ? ಹೌದು ಅಲ್ವಾ? ನಮಗೆ ಈ ಕಾನ್ಸೆಪ್ಟ್ ಗೊತ್ತಿದೆ. ಸೊ ಯು ಹ್ಯಾವ್ ಟು ರೈಟ್ ಇಯರ್ ಎಸ್ ಇನ್ ಆರ್ಡರ್ ಟು ಗೆಟ್ ವಾಟ್ ಈಸ್ ದ ಆನ್ಸರ್ ಫಾರ್ ಫಿಫ್ತ್ ಒನ್ ಇಯರ್? ಎಸ್ ಅಂತ ಬರಬೇಕು. ಏನು ಬರೀತೀರಾ ಅಲ್ಲಿ? ಕ್ವೆಶನ್ ಎಲ್ಲ ಇದೆ ನೋಡ್ಕೊಳ್ಳಿ. ಇನ್ ಆರ್ಡರ್ ಟು ಗೆಟ್ 1 additional unit of banana, some amount of mangoes has to be forgone, or we have to sacrifice the number of mangoes. Okay, so this is about this 5 marks problem. ಇಲ್ಲಿ ನಮಗೆ ಏನು ಕೊಟ್ಟಿದ್ರು? ಪ್ರೈಸ್ ಆಫ್ ಬನಾನಾ ಕೊಟ್ಟಿದ್ರು, ಪ್ರೈಸ್ ಆಫ್ ಮ್ಯಾಂಗೋಸ್ ಕೊಟ್ಟಿದ್ರು, ಮತ್ತು ಕನ್ಸ್ಯೂಮರ್ಸ್ ಇನ್ಕಮ್ನ ಕೊಟ್ಟಿದ್ರು. ಎಷ್ಟು? 40. ಪ್ರೈಸ್ ಆಫ್ ಬನಾನಾ ಎಷ್ಟಿತ್ತು? ಫಸ್ಟು ₹5 ಇದೆ, ಪ್ರೈಸ್ ಆಫ್ ಮ್ಯಾಂಗೋಸ್ ₹10 ಇದೆ, ಮತ್ತು ಇನ್ಕಮ್ ಆಫ್ ಎ ಕನ್ಸ್ಯೂಮರ್ ₹40 ಇದೆ. ಸೊ 5 ಸಬ್ ಕ್ವೆಶನ್ಸ್ ಇತ್ತು. ಫಸ್ಟ್ ಒನ್ನಲ್ಲಿ ಏನು ಕೇಳ್ತಿದ್ದಾರೆ? ಓನ್ಲಿ ಇಫ್ ಯು ವಾಂಟ್ ಟು ಪರ್ಚೇಸ್ ಬನಾನಾಸ್ ಅಟ್ ದ ಗಿವನ್ ಇನ್ಕಮ್, ಹೌ ಮೆನಿ ಬನಾನಾಸ್ ವಿಲ್ ಪರ್ಚೇಸ್ ಅಂತ ಕೇಳಿದಾರಲ್ವಾ? ಸೊ ಅಲ್ಲಿ ಏನು ಮಾಡಿದ್ರಿ? ಟೋಟಲ್ ಇನ್ಕಮ್ ಆಫ್ ಎ ಕನ್ಸ್ಯೂಮರ್ ಡಿವೈಡೆಡ್ ಬೈ ಪ್ರೈಸ್ ಆಫ್ ಬನಾನಾ ತೊಗೊಂಡ್ರಿ. ಅಲ್ಲಿಗೆ 40 ಡಿವೈಡೆಡ್ ಬೈ 5 ಮಾಡಿದ್ರೆ 8 ಬಂತು. ಸೊ 8 ಬನಾನಾಸ್ ಪರ್ಚೇಸ್ ಮಾಡಿದ್ವಿ. ಸೆಕೆಂಡ್ ಕ್ವೆಶನಲ್ಲಿ ಅದೇ ಥರ ಏನು ಕೇಳ್ತಿದ್ದಾರೆ? ಇಫ್ ಎ ಕನ್ಸ್ಯೂಮರ್ ವಾಂಟ್ ಟು ಬೈ ಓನ್ಲಿ ಮ್ಯಾಂಗೋಸ್ ದೆನ್ ಹೌ ಮೆನಿ ಮ್ಯಾಂಗೋಸ್ ಯು ವಿಲ್ ಪರ್ಚೇಸ್ ಅಂತ ಕೇಳಿದ್ರೆ, ಸೊ ಅಗೇನ್ ಸೇಮ್ ಫಾರ್ಮುಲಾ ಏನು? ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ಪ್ರೈಸ್ ಆಫ್ ಮ್ಯಾಂಗೋಸ್. ಪ್ರೈಸ್ ಆಫ್ ಮ್ಯಾಂಗೋಸ್ ಎಷ್ಟಿದೆ? 10 ಇದೆ. ಸೊ 40 ಡಿವೈಡೆಡ್ ಬೈ 10 ಅಂದರೆ ಯು ಕ್ಯಾನ್ ಪರ್ಚೇಸ್ 4 ಮ್ಯಾಂಗೋಸ್ ಅಂತ ಬರ್ರಿ. ಥರ್ಡ್ ಒನ್ ಏನಿದೆ? ದ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಈಸ್ ಅಪ್ವರ್ಡ್ ಆರ್ ಡೌನ್ವರ್ಡ್ ಅಂತಿತ್ತು. ಸೊ ಯು ರಿಟರ್ನ್ ದ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಈಸ್ ವಾಟ್? ಡೌನ್ವರ್ಡ್. ಓಕೆ, ನೆಕ್ಸ್ಟ್ ಇನ್ನೊಂದು ಏನಿದೆ? ಫೋರ್ತ್ ಕ್ವೆಶನಲ್ಲಿ ಬಂಡಲ್ಸ್ ಆನ್ ದ ಬಜೆಟ್ ಲೈನ್ ಈಸ್ ಈಕ್ವಲ್ ಟು ಕನ್ಸ್ಯೂಮರ್ಸ್ ಇನ್ಕಮ್. ಎಸ್, ಇಟ್ ಈಸ್ ಈಕ್ವಲ್ ಅಂತ ಬರೆದ್ರಿ, ಯಾಕಂದರೆ ಯು ರಿಟರ್ನ್ ದ ಪ್ರೂಫ್ ಆಲ್ಸೋ ಇಲ್ಲಿ. ಓಕೆ, ದೆನ್ ವಾಟ್ ಈಸ್ ದ ಫಿಫ್ತ್ ಕ್ವೆಶನ್? ಇಫ್ ಯು ವಾಂಟ್ ಟು ಹ್ಯಾವ್ ಮೋರ್ ನಂಬರ್ ಆಫ್ ಬನಾನಾಸ್, ವೆದರ್ you have to give up mangoes? Yes, I have to give up mangoes. Means in order to purchase 1 additional unit of banana, I have to give up 1 unit of mango. Okay, so this is about today's class. I'll continue in the next class. Thank you.